ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು 4-5 ಹಸು ಇತ್ತು ಅಂತಂದರೆ 4ರಿಂದ ಎಬೋ ಎಷ್ಟಾರ ಇಲ್ಲಿ ಹಸು ಅಷ್ಟು ಹಸು ಇದ್ದರೆ ಒಂದು ಮಿಲ್ಕಿಂಗ್ ಮಿಷಿನ್ಗಳನ್ನ ತಗೊಂಬಿಡ್ರಿ. ಇಲ್ಲ ಅಂತಂದರೆ ಹೆವಿ ಹಿಂಸೆ ಆಗ್ಬಿಡುತ್ತೆ ಹಾಲು ಕರೀದಕ್ಕೆ. ಅದಕ್ಕೆ ನಾನು ಒಂದು ಮಿಲ್ಕಿಂಗ್ ಮಿಷಿನ್ಗಳನ್ನ ತಗೊಂಡೆ. ಸಖತ್ತಾಗೈತೆ. 1-2 ದಿನ ಯೂಸ್ ಮಾಡಿದೆ, ಇನ್ನೂ ಸಖತ್ತಾಗೇ ಐತೆ. ಯಾಕೆಂತಂದರೆ ಭಾರಿ ಆರಾಮ ಅನಿಸುತ್ತೆ. ಕೈಲಿ 1 ಹಸು 2 ಹಸು 3 ಹಸು ಇದ್ದರೆ ಆರಾಮಾಗಿ ಕರ್ಕೊಬೋದು. ಅದಕ್ಕೂ ಮೇಲಾಯಿತು ಅಂತಂದರೆ ಹೆವಿ ಹಿಂಸೆ ಅನಿಸ್ಬಿಡುತ್ತೆ. ನಾನು ಒಬ್ಬನೇ ಕಲಿತಾ ಇದ್ದೆ, ನಮ್ಮ ಅಮ್ಮನೂ ಸಾಥ್ ಕೊಡ್ತಾಯಿದ್ರು. ನಮ್ಮ ಅಮ್ಮಂಗೆ ಅವಾಗ ಹುಷಾರು ತಪ್ತಾಯಿದ್ರು. ಅದಕ್ಕೋಸ್ಕರ ಇರಲೇ ಒಂದು ಮಿಲ್ಕಿಂಗ್ ಮಿಷಿನ್ ಇರಲಿ ಅಂದ್ಬಿಟ್ಟು ಆಗಿದಾವಲ್ಲಿ ಅಂದ್ಬಿಟ್ಟು ತಗೊಂಬಿಟ್ಟಿದ್ದೀನಿ. ಚೆನ್ನಾಗೈತೆ ಮಿಲ್ಕಿಂಗ್ ಮಿಷಿನು, ಹೆವಿ ಈಸಿ ಅನಿಸ್ತೈತೆ. ಇವಾಗ ಎಷ್ಟು ಹಸು ಇದ್ರೂ ಮೇಂಟೈನ್ ಮಾಡೋಕತ್ತೀನಿ ಒಬ್ಬನೇ. 3 in 1 ಡೀಸೆಲ್ ಪೆಟ್ರೋಲ್ ಪಂಪು ಮತ್ತು ಕರೆಂಟು ಮತ್ತು ವಾಷಿಂಗು ಎಲ್ಲ ಒಂದರಲ್ಲೇ ಇದೆ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತವ. ಅರ್ಧ ಸಾಕು ಬರೋ ಒಂದು ಈ ಅಲ್ಲೇ ಅಲ್ಲೇ ತರ್ಬೋದಾಯ್ತು ಅವನು. ಇಲ್ಲೇ ಅವರು ಬೈಬೋದು ತೆಗಳವರು. ಎರಡು ಹೋದೆ ಮನೆಗೆ ಅರ್ತಿಂಗ್ ಕೊಟ್ಟಿಲ್ಲ ಅನ್ಸ್ತದೆ. ಮನೆಗೆ ಅರ್ತಿಂಗ್ ಬೇಕಣ್ಣ, ಅರ್ತಿಂಗ್ ಕೊಡ್ಸ್ಕೊಳ್ಳಿ. ನೆಲಕ್ಕೆ ಇದು ಜಲ್ಲಿ ಎಲ್ಲ ಹಾಕ್ಬಿಟ್ಟು ಇದು ಮಾಡಿದಾರಾ? ಜಲ್ಲಿ ಅದೇ ಐತಂದೆ ಗುರು. ಕಾಂಕ್ರೀಟ್ ಅಲ್ಲ, ಜಲ್ಲಿ ಉಪ್ಪು ಇಡ್ಲು ಜಲ್ಲಿ ಹಾಕವ್ರೆ. ಹಾಕಿಲ್ವಾ ಕರೆಂಟ್ಗೆ ಹಾಕದೆ ಅದೇ ಮತ್ತೆ ಇಪ್ಪೋಚನ ಒದ್ದೆ ಪಟ್ಟೆ ಸಿಡ್ಕೋಬೇಕು, ನೀರ್ ಹಾಕಿ ತೊಳೆಯಂಗಿಲ್ಲ. ಓಕೆನಾ? ಒಂದ್ರಲ್ಲಿ ಏರ್ ಬರೋದು, ಒಂದು ಪಲ್ಸೆಟ್ ಹಾಲಿನ ಹೋದ್ರೆ ಪಲ್ಸೆಟ್ ವರ್ಕ್ ಆಗಲ್ಲ. ಓಕೆನಾ? ಅದಕ್ಕೋಸ್ಕರ ಇಪ್ಪೋಚನ ಒದ್ದೆ ಪಟ್ಟೆ ಸಿಡ್ಕೋಬೇಕು. ಒದ್ದೆ ಪಟ್ಟೆ ಸಿಡ್ಕೊಂಡು ಆಮೇಲೆ ತಳಗತ್ತಿರ್ಗ ನೇತಾಕ್ತಿರ ಗೊತ್ತಾ? ಹಿಂಗ್ ನೇತಾಕಿರ ನಾವು ನೇತಾಕ್ರ ಮೇಲೆ ಪೋಚನ ಕವರ್ ಮಾಡ್ಬಿಡ್ಬೇಕು. ಕವರ್ ಅಂದ್ರೆ ಬಟ್ಟೆನೋ ಒದ್ದೆ ಬಟ್ಟೆನೆ ಕಟ್ಬಿಡ್ಬೇಕು. ಏನಕ್ಕೆ? ದುಡಿಗೆ ಕರ್ಜೆ ಗಿರ್ಜೆ ಹೋಗ್ಕೊಂಡ್ರೆ ರೆಡಿ ಆಗಲ್ಲ. ಓಕೆನಾ? ಅದಕ್ಕೋಸ್ಕರ ಬಟ್ಟೆನೋ ಏನೋ ಒಂದ್ ಸುಟ್ಟು ಮಾಡ್ಬಿಡ್ಬೇಕು. ಆಯ್ತಾ? ಆಯ್ತಾ? ಮಾಮೂಲಿ ನಿಮ್ ಕ್ಯಾನ್ ಯಾವ ರೀತಿ ತೊಳ್ಕೊತೀರಾ ಆ ರೀತಿ ಈ ಕ್ಯಾನ್ ತೊಳ್ಕೊಳ್ಳಿ. ಏನು ಬೇಕು ಕ್ಯಾನ್ನ ಎಲ್ಲಿ ಬಿಸಿಲೆಲ್ಲ ಒಣಗಿಸಿ ಏನಾದ್ರು ಒಣಗಿಸಿ. ಓಕೆನಾ? ಈ ತರ ಮಾಡ್ಕೊಬೇಕು, ಕರಿಬೇಕಾದ್ರೆ ಈ ತರ ಮಾಡ್ಕೊಂಬಿಟ್ಟು ವೈರ್ ಅಷ್ಟೇ ಹೋದಲ್ಲ. ಇಲ್ಲಿಗೆ ಇಟ್ಕೊಳ್ಳೋ. ಅಪ್ಪ ಅಲ್ಲಿ ಟಿವಿ ಸೋಕೇಸ್ ಐತಲ್ಲ, ಸಣ್ಣ ಸೋಕೇಸು, ಅದು ಎತ್ಕೊಂಬಿಡು. ಅದು ಎತ್ಕೊಂಬಪ್ಪ, ಇಡ್ತೀನಿ. ಅಲ್ಲಿ ಹೋಯ್ತದೆ. ಎಲ್ಲಿ ಗಂಟೆ ಹೋದ? ಇಲ್ಲಿ ಗಂಟೆಗಲ್ಲಪ್ಪ, ಚಿಕ್ಕದಲ್ಲಪ್ಪ ಇಲ್ಲಿ. ಮಾಸ್ ಬೇಡ, ನೆಲದಲ್ಲೇ ಇರಲಿ. ಎಡ್ಕಲ್ಲದು ಅಷ್ಟೇ ಎಷ್ಟುದ ಕೊಟ್ಟವ ನೋಡ್ ಮಗ ಅಲ್ಲ ಹೋದೆ ಮಂಚ ಬೈದದೆ ನೋಡಿ. ಓಕೆನಾ? ಮುಂದೆ ಇರಬೇಕಂತ ಅದು ಮುಂದೆ ಇರಬೇಕು, ಮೊದಲು ಇರಬೇಕು, ಕ್ಯಾನ್ ಯಾವತ್ತೂ ಈಗ ಇರಬೇಕು. ಓಕೆನಾ? ಈ ರೀತಿ ಬೈಕ್ ಹತ್ತೀರಾ ಇಲ್ಲಿ ಟಕ್ 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 ನೋಡಿ. ಟಕ್ ಅಂದಾಗ ಯಾವ ರೀತಿ ಕೆತ್ತಿಗೆ ಹಾಕ್ತೀರಾ? ಈ ರೀತಿ ಕೆತ್ತಿಗೆ ಹಾಕಿದ್ದೀರಾ. ಈ ರೀತಿ ಕೆತ್ತಿಗೆ ಹಾಕಿದ್ರೆ ಹಸೆಗೆ ಯಾವ್ದು ಏರು ಹೋಗುತ್ತೆ. ಓಕೆನಾ? ನೋಡಿ ಈಗ ಮತ್ಬಿಟ್ಟು ಕುಡಿ ಬೇಡ ಕೊಡೋಣ ಬೇಟ, ಈಗ ಕಚ್ಚೋದ ಕೊಡೋಣ ಬೇಟ ಕೊಡೋಣ ಇದೆ. ಹಾಂ ಕೊಡೋಣ ಕೊಡೋಣ ಏನು ಒಂದ್ಮಗು ಏನು ಮಾಡಿ ಇದಾಕಲ್ಲ ಇರಿದೆ ಹಾಲು ಕರೀತಾ ಇರೋದು ನಿಮಗೆ. ಈ ಪೈಪಲ್ಲಿ ಹಾಲಾಗ ಗೊತ್ತಾಯ್ತಾ ಇರ್ತದೆ ನಿಮಗೆ. ಓಕೆನಾ? ಈಗ ಹಾಲು ಕಮ್ಮಿ ಆಯಿತು, ಕಮ್ಮಿಯಾದಾಗ ಏನು ಮಾಡ್ತೀರಾ? ಈ ಪೋಸ್ಟಿನ ಒಂದು ವೆಯ್ಟು ತೂಕ ಬಿಡಿಸ್ತೀರಾ. ತೂಕ ಬಿದ್ದಷ್ಟು ಈಗ ಬರೋ ಹಾಲನ್ನು ಕರ್ಲಾಕ್ ಕೊಡುತ್ತೆ. ಇಟ್ಕೊಳ್ತೀರಾ, ಬಿಟ್ಬಿಟ್ಟು ಗಿಳಿದ್ರೆ ನಿಪ್ಪಳಿಂದ ಗಿಳಿ ತಕ್ಕ ಮೆಲ್ಲೋಗ್ಬಿಡುತ್ತೆ. ಪಟನಿ ಕ್ಲೋಸ್ ಮಾಡ್ಬಿಡೋಕ್ಕಿಲ್ಲ. ಇದು ನಿಮಗೆ ಮೇನ್ ಇದು ಬೇಕಾದ್ರೆ ನಿಮಗೆ. ಓಕೆನಾ? ಇದು ಮೇನ್ ನಿಮಗೆ. ಓಕೆನಾ? ನೋಡಿ ಇಲ್ಲಿ ಇರೋದು ಕಾಲು ಕೆಟ್ಟದಾಗ ಹಿಂಗೆ ಇರುತ್ತೆ. ಕೆಟ್ಟದಾಗ ಇವಾಗ ಮಾತ್ರ ಹಿಂಗೆ ಎಡಬಿಟ್ಟು ಹಿಂಗೆ ಹೇಳಿದ್ರೆ ಕೆಟ್ಟದಾಗ ಕರ್ಸೋಗುತ್ತೆ. ಬಟನಿ ಕ್ಲೋಸ್ ಮಾಡೋದು. ಓಕೆನಾ? ಎಲ್ಲ ಕರ್ರಾಯಿತು. ಕಾಲಲ್ಲಿ ಕರ್ಕೊಂಡ್ಬಿಟ್ಟು ಒಂದು 15 ಲೀಟರ್ ನೀರು ತಾಗಿರ ನೀರು ತಗೊಂಡು 15 ಲೀಟರ್ ನೀರಿಟ್ಟು
ಕ್ಲೋಸ್ ಮಾಡಿ ಹಿಡಿಬೇಕು. ಓಕೆನಾ? ಲಾಕ್ ಆಯಿತು. ಲಾಕ್ ಆದಮೇಲೆ ಈ ಪೋರ್ಷನ್ ವಾರಕ್ಕೆ ಒಂದು ಎಷ್ಟು ತೊಳ್ಕೊಬೇಕು. ಯಾವ ರೀತಿ ತೊಳೆಯೋದು? ಗಾಡಿ ತೊಳೆಯೋದು ನೋಡಿ ಈ ರೀತಿ ಇಷ್ಟೊಂದು ಈ ರೀತಿ. ವಾರಕ್ಕೆ ಯಾವಾಗ ನಾಳೆ ಕೊಬ್ಬೆ ಅಂತ ಕಾಣುತ್ತೆ ಗೊತ್ತಾಗಬೇಕಪ್ಪ. ಗೊತ್ತಿಲ್ಲ, ಅಲ್ಲಿ ನೀಟಾಗಿ ಕಾಣಿಲ್ಲ ಅಂತ ಅದು. ನೋಡಿ ಎಲ್ಲ ತೊಳ್ಕೊಂಬಿಟ್ಟು ಚಿಕ್ಕ ವಾಟರ್ ಇಟ್ಕೊಂಡಿದ್ದೀನಿ. ಆ ವಾಟರ್ ಹಾಕಿದ್ರೆ ನಿಮ್ಗೆ ಏನು ಮಾಡಲ್ಲ. ಆ ವಾಟರ್ ಇರಲೇಬೇಕು. ಆ ವಾಟರ್ ಇದ್ರೆ ಮಾತ್ರ ನಿಮ್ಗೆ ಏನು ಮಾಡೋದು. ಆ ವಾಟರ್ ಇದ್ದು ಹೇಳಿ ಬರಲ್ಲ. ಇದೇ ಕ್ಲೀನ್ ತೊಳ್ಕೊಂಬಿಟ್ಟು ಇದೇ ಥರ ಕ್ಲೋಸ್ ಮಾಡೋಕ್ಕಿಲ್ಲ. ಈಗ ಒಂದು ಹಸಿ ಕೊಟ್ಟ ನೋಡೋಣ. ನೀವು ಅರ್ಜೆಂಟ್ ಇವನಿಗೆ ಕೊಡ್ತಾರೆ. ಯಾವಾಗ ಹೇಳ್ತೀರೋ ಅವಾಗ ನೋಡಿ ಬ್ರಷ್ ಎರಡು. ಹಾಂ, ಚಿಕನ್ ಬ್ರಷ್ ನಿಪ್ಪಲ್ ತೊಳೆಯೋಕ್ಕೆ. ನಿಪ್ಪಲ್ ಯಾರೇ ತೊಳಿತೀರಾ? ಈ ರೀತಿ ಉಜ್ರೆ ಕೊಯ್ಕೊಂಡ್ಬಿಡ್ತೇವೆ. ಎರಡು ತಿರ್ಸ್ಬೇಕು. ಓಕೆನಾ? ತಿರ್ಸ್ಬಿಟ್ಟು ಕ್ಲೀನಾಗೆಲ್ಲ ವಾಟರ್ ಹೋಗುತ್ತೆ. ಇದೇ ಥರ ಮಿಷಿನ್ ಆಗ್ಬಿಟ್ಟು ಒಂದು 15 ಲೀಟರ್ ನೀರು ತಗೊಂಡ್ಬಿಟ್ಟು ಹೊಡಿಬಿಟ್ರೆ ಕ್ಲೀನಾಗಿ ವಾಟರ್ ಬನ್ನಿ ಇಲ್ಲಿ ಇನ್ನೊಂದು ಇಲ್ಲಿ ಹೇಳ್ತೀನಿ. ಈ ನೀರುಳ್ಳಿ ಯಾಕೆ ಗುರಿದು? ಇಡಿ ಚೆನ್ನಾಗಿಡಿ. ನೋಡೋಣ ಈ ಪೈಪಲ್ಲಿ ಆಯೇ ಬದಾರಂತೆ. ಪೈಪಲ್ಲಿ ಹಾಲು ನೀರು ಇಟ್ಟಾದ್ರೆ ಈ ಪೈಪಲ್ಲಿ ಬರುತ್ತೆ. ಜಾಸ್ತಿ ಆಗ್ಬಿಟ್ರೆ ಜಾಸ್ತಿ ತುಂಬಿ ಒಳ್ಳೆ ಒಳ್ಳಿದ್ರೆ ಈ ಪೈಪಲ್ಲಿ ಆಚೆ ಬರುತ್ತೆ. ಇಲ್ಲಿಗೆ ಒಂದು ಡಬ್ಬು ಆಯಿಲ್ ಡಬ್ಬು ಏನಾದ್ರು ಒಂದು ಕಟ್ ಮಾಡ್ಬೇಕು. ಓಕೆನಾ? ಕಟ್ ಮಾಡಾದ್ಮೇಲೆ ಇದಕ್ಕೆ ನಿಮ್ಗೆ ಆಯಿಲ್ ನೋಡ್ಕೊತಿರ್ಬೇಕು. ವೈಟ್ ಡಬ್ಬು ವೈಟ್ ರೆಡ್ ಆಯಿಲ್ ತಗೊಂಡ್ರೆ ಬಟ್ಟೆ ಆಯಿತು. ಮಾಮೂಲಿ ಬ್ರೇಕ್ ಆಯಿಲ್ ಆಯ್ತಲ್ಲ ಬ್ರೇಕ್ ಫುಡ್ಡಾ? ಓಕೆನಾ? $38 ಕರೆಂಟ್ ಮೋಡ್ರಿಂದ ಪಂಪಿಗೆ. ಓಕೆನಾ? 35 ಜನರೇಟರಿಂದ ಪಂಪಿಗೆ. ಯಾವ ರೀತಿ ಹಾಕ್ತೀರಾ? ಅದು ಹಿಂಗೆ ಕುಡಿಸ್ಕೊಂಬಿಟ್ಟು ಯಾವತ್ತಿಗೆ ಚಿಕ್ಕ ಪುಲಿಯಿಂದ ದೊಡ್ಡ ಪುಲಿಗೆ ಹಾಕ್ಬೇಕು. ಓಕೆನಾ? ಚಿಕ್ಕ ಪುಲಿಯಿಂದ ದೊಡ್ಡ ಪುಲಿಗೆ ನೋಡಿ ಹಿಂಗೆ ಕುಣಿಸ್ಕೊಂಬಿಟ್ಟು ಗೆಲ್ಬಿಟ್ಟು ಹಿಂಗೆ ಹಾಕ್ತೀರಾ. ಓಕೆನಾ? ತೋರಿಸ್ತೀನಿ, ಅದು ಹಾಕಿ ನಿಮ್ಮ ಕೈಲಿ ಹಾಕ್ತೀನಿ. ಬನ್ನಿ ಇಲ್ಲಿ ಟಿಕೆಟ್ ತೋರಿಸೋಣ. ಬಣ ಆಯ್ತಾ? ಬಣ ಎತ್ತೋಣ ಬಣ. ನೋಡಿ ಜನರೇಟ್ ಮಾಡೋದು ಇದು ಆನ್ ಆಫ್ ಸ್ವಿಚ್. ಇದು ಆಫು, ಇದು ಆನು. ಈಗ ಆನು ಈ ಆರಾಮ ಹಿಂಗೆ ಬಂದ್ರೆ ಆನು, ಹಿಂಗೆ ಬಂದ್ರೆ ಆಫು. ಅರ್ಥ ಆಯ್ತಾ? ಆನು, ಮೇಕ್ ಆಫು, ಮೇಕ್ ಆಫು. ಓಕೆ, ಹಿಂಗೆ ಆನು. ಹೌದು ಆಯ್ತಾ? ಆನ್ ಮಾಡ್ಕೊಂಬಿಟ್ಟು ನೋಡಿ ಇದು ಚೋಕ್ ಇದೆ. ಈ ಪೆಟ್ರೋಲ್ ಇದು ಎರಡನೇದು ಪೆಟ್ರೋಲ್ ಹಾಕು. ಚೋಕು ಚೋಕ್ ಇಂಜೆ ಕೇಳ್ಕೊಂಬಿಟ್ಟು ಅದು ಕಿಕ್ಕರ್ ಲಾಕ್ ಮಾಡ್ಕೋಬೇಕು ಹೀಗೆ. ಓಕೆ? ಕಿಕ್ಕರ್ ಲಾಕ್ ಮಾಡ್ಕೊಂಬಿಟ್ಟು ಕಿಕ್ಕರ್ ಲಾಕ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ಬೇಕಾದ್ರೆ ಹಾಕಿರ್ಬೇಕು. ಸ್ಟಾರ್ಟ್ ಆದ್ಮೇಲೆ ತಿರುಗಿರ್ಬೇಕು. ಒಬ್ಬೊಬ್ರು ಏನ್ ಮಾಡ್ತಾರೆ, ಒಬ್ಬೊಬ್ರು ಎಣ್ಣೆ ಹಿಡ್ಕೊಂಡ್ಬಿಡ್ತಾರೆ. ಪೆಟ್ರೋಲ್ದು ಎಲ್ಲಿ ಎಣ್ಣೆ ಹಿಡ್ಕೊಂಡ್ಬಿಟ್ಟು ಇದ್ ಮಾತ್ರ ತಿಳ್ತಾರೆ. ಇದ್ ಮಾತ್ರ ತಿಳಿದ್ರೆ ಕಾರ್ಪೆಟ್ರೋಲ್ ಎಷ್ಟು ಪೆಟ್ರೋಲ್ ಐತೆ ಅಷ್ಟು ಪೆಟ್ರೋಲ್ ಖಾಲಿ ಆಗಂಟ ಓಡುತ್ತೆ. ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಓಕೆನಾ? ಅದಕ್ಕೋಸ್ಕರ ಇದು ಹಿಂಗೆ ಇರ್ಬೇಕು. ಯಾವ್ದು ಎನಿ ಟೈಮ್ ಇದು ಹಿಂಗೆ ಇರ್ಬೇಕು. ಇದು ಮಾತ್ರ ಹಿಂಗೆ ಒಳಗಿರ್ಬೇಕು. ಚೋಕ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ವಾರಕ್ಕೆ 3 ಸತಿ 4 ಸತಿ ಸ್ಟಾರ್ಟ್ ಮಾಡ್ಬೇಕು ಜನರೇಟರ್. ವಾರಕ್ಕೆ 3 ಸತಿ 4 ಸತಿ ಸ್ಟಾರ್ಟ್ ಮಾಡ್ಬೇಕು. ಏನ್ ಸ್ಟಾರ್ಟ್ ಮಾಡ್ಬೇಕು? ಕಾರ್ಪೆಟ್ರೋಲ್ ಬ್ಲಾಕ್ ಆದ್ರೆ ನಿಮಗೆ ಪೆಟ್ರೋಲ್ ಸ್ಟಾರ್ಟ್ ಆಗಲ್ಲ. ಅದಕ್ಕೋಸ್ಕರ ವಾರಕ್ಕೂ 3 ಸತಿನ 4 ಸತಿನ ಸ್ಟಾರ್ಟ್ ಮಾಡ್ಬೇಕು. ಓಕೆನಾ? ಮೊದಲು ಈಗ ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡ್ಕೊಂಡು ಎಳಿಬೇಕು. ನೀನು ಮಾಡಿ ನೋಡು ಒಂದ್ಸರಿ ಅವ್ರಿದ್ದಂಗೆ. ಒಂದ್ಸರಿ ನೀನೇ ಹಂಗೆ ಚೆಕ್ ಮಾಡಿ ಅಲ್ಲನೇ. ಹೇಳಿರಿ 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 ಹೇಳಿ ಹೇಳಿರಿ. ಬನ್ನಿ ಸರ್ ಸ್ಟಾರ್ಟ್ ಮಾಡಿ. ಸ್ವಿಚ್ ಆಫ್.
ಹಾಂ ಕೇಸ್ ಕೂಡ ತಿಳಿಸ್ಬಿಡಿ ಇಲ್ಲೇ ತಗೊಂಡು ಇಲ್ಲೇ ತಗೋಬೇಕಾ ಚಿಕ್ಕ ಸ್ಪ್ಯಾನರ್ ಕೊಡ್ತೀನಿ ಸ್ಪ್ಯಾನರ್ ಹಿಂಗೆ ಆ ಕಡೆ ಹಿಂಗೆ ಹ್ಞೂ ನಡಿ ತುಕ್ಕಿ ಹಿಡಿ ತುಕ್ಕಿ ಆಯ್ತಾ ಇವೆರಡು ಆಯ್ತು ಅಲ್ವಾ ಇದು ಕರೆಂಟ್ ಮೋಟ್ರಿಂದ ಪಂಪಿಗೆ ಇದು ಜನರೇಟರಿಂದ ಪಂಪಿಗೆ ಆಯ್ತಾ ವಾಷಿಂಗು ಇದು 37 ಸೈಜ್ ಬೆಲ್ಟು ಎಲ್ಲಿಂದ ಬರ್ತಿದ್ದು ಚೇಂಜ್ ಮಾಡ್ಕೊತಾನೆ ಇರ್ಬೇಕು ಯಾವಾಗಲೂ ನೀವು ಈಗ ಕರೆಂಟ್ ಹಾಕಿರ್ತೀರ ಓಕೆ ಈ ವಾಷಿಂಗ್ ಮಾಡ್ಬೇಕು ಅಂತ ಚೇಂಜ್ ಮಾಡ್ಲೇಬೇಕಲ್ಲ ಇದು 40 ಸೈಜ್ ಬೆಲ್ಟು ಈ 40 ಸೈಜ್ ಬೆಲ್ಟು ಜನರೇಟರಿಂದ ಪಂಪಿಗೆ ವಾಷಿಂಗ್ ಪಂಪಿಗೆ ಜನರೇಟರ್ ಯಾವಾಗಲೂ ಯೂಸ್ ಮಾಡಂಗಿಲ್ಲ ವಾರಕ್ಕೋ 15 ನಿಮ್ಮ ಊರಲ್ಲಿ ಕರೆಂಟೇ ಇರಲ್ಲ ಅಂದಾಗ ಯೂಸ್ ಮಾಡ್ಬೇಕು ಏನಕ್ಕೆ ಯೂಸ್ ಮಾಡಬಾರ್ದು ಪಿಸ್ಟಿನ ಗೇಟ್ ಬಿಡ್ಬಿಡುತ್ತೆ ಎನಿ ಟೈಮ್ ಯೂಸ್ ಮಾಡಿದ್ರೆ ಪಿಸ್ಟಿನ ವೀಕ್ ಆಗ್ಬಿಡುತ್ತೆ ಓಕೆ ಇವಿ ತಾಳ್ತಾಡೋದು ಲೋಡ್ ಅದಕ್ಕೋಸ್ಕರ ಇದಕ್ಕೆ ನಿಮ್ಗೆ ಕರೆಂಟ್ ಮಳೆಗಾಲ ಅಂದ್ರೆ ತೆಗ್ದಾಕ್ತಾ ಇರ್ತಾರಪ್ಪ ರಾತ್ರಿ ಹೊತ್ತು ವಾಷಿಂಗ್ ಮಾಡ್ಬೇಕಾರೆ ವಾಷಿಂಗ್ ಮಾಡ್ಬೇಕು ತೊಳಿಬೇಕಾರೆ ಅಲ್ಲಿ ಕಾಲ್ ಕರಿಬೋದು ಸರ್ವಿಸ್ ಮಾಡ್ಬೇಕಾದ್ರೆ ಕಷ್ಟ ಓಕೆನಾ ಇದು ಎತ್ ಮಾಡಿ 40 ಸೈಜ್ ಇದು 45 ಸೈಜ್ ಬೆಲ್ಟು ವಾಷಿಂಗ್ ಇಂದ ಕರೆಂಟ್ ಮೋಟ್ರಿಗೆ ಈ ವಾಷಿಂಗ್ ಇಂದ ಈ ಕರೆಂಟ್ ಮೋಟ್ರಿಗೆ ಓಕೆನಾ ಬಕೆಟ್ ಪೆಟ್ರೋಲ್ ಇದಾ ನೀರಾ ಸ್ಟಾರ್ಟ್ ಮಾಡೋಣ ನಿಧಾನಕ್ಕೆ ಇತ್ತಾಗೆ ಬಿಡ್ತಾರೆ ಇದ್ದಾಗ ಮಾಡ್ತೀನಿ ಅಡಿಗೆ ಹೋಗಿಲ್ಲ ಹೆಚ್ಚುವರಿ ನೀರು ಬರ್ತಿದೆ ಬಾ ಮಾಡಿದಾಗ ಹೆಚ್ಚುವರಿ ನೀರು ಬರ್ತದೆ ಹೋಗಿರ್ಬೇಕು ಏನು ಮಾಡ್ಕೊಳ್ಳಾಗಿರುತ್ತೆ ಎಲ್ಲಿ ತೆಗೆದಿದೆ ಡ್ರಮ್ಮ ಟ್ಯಾಂಕರ ಡ್ರಮ್ಮ ಒಂದು ಸ್ವಲ್ಪ ಇದು ಮಾಡಲಾ ಕರೆಂಟ್ ಹೊಡಿಯೋಂಗ ಯುವಕ ಅಲ್ಲ ಡೈರಿ ಫಾರ್ಮ್ನ ಯುವಕ ನಾನು ನೋಡ್ತಾ ಹೊಡಿಬೇಕು ಮತ್ತಿಲ್ಲ ಹೊಡಿಬೇಕಾ ಎಣ್ಣೆ ಹಾಕ್ಬೇಕಷ್ಟೇ ಎಣ್ಣೆ ಏನು ಹಾಕಿ ಏನು ಬೇಡ ಈಗ ಬೇಡ ಕೆಲಸ ತೊಳೆಯೋದೇ ಬೇಡ ನೀರು ಹೊಡೆದಿದ್ದಾನೆ ನೀರು ಹೊಡೆದ್ರೆ ಗೊತ್ತಾಯ್ತಾ ನೀರು ಹೊಡಿತಿಲ್ಲ ಗಂಟ ಕೆಚ್ಚಲು ಹೊಡೆದಿಲ್ಲ ನಾವು ಸರಿ ತಪ್ಪಕ್ಕೆ ತಡಿಬಲ್ಲ ಹೇಳ್ಬಾರ್ದು ತಪ್ಪಕ್ಕೆ ಇಕ್ಲಿ ಈ ಊರಿಂದ ನೋಡಕ್ ಬಿಟ್ರೆ ಮಚ್ಚ ಎಲ್ಲಿಂದ ಹೊಡಿತೇ ಇರ್ತವೆ ಅದೇ ಬಿಡ್ತದೆ ಈಗ ಅಲ್ಲೇ ಬಂದಿದೆ ಹಾಗೆ ತೋರ್ಸ್ಕೊಡ್ರಿ ಈ ಬುಡದ ಹಾಕಪ್ಪ ದಬಾಯ್ಕೋ ಹಿಂಗೆ ಏಯ್ ಕೆಳಿಕ್ ಇದು ಮಾಡ್ಲಾ ಹಾಂ ಎಲ್ಲ ಕೆಳಿಕ್ ಮಾಡೋ ಮೊದಲು ಎಲ್ಲ ಕೆಳಿಕ್ ಬಿಡು ಅವನು ಇದು ಪೂರ ಕೆಳಿಕ್ ಡೌನ್ ಮಾಡು ಅಲ್ಲಿ ಏರ್ ಲಾಕ್ ಆಗ್ಬೇಕು ಏರ್ ಬಿಡ್ಬೇಡ ಎಲ್ಲೆಲ್ಲಿ ಏರ್ ಲಾಕ್ ಆಯ್ತು ನೋಡು ಹಂಗೆ ಏರ್ ಕೂಡ ಏಯ್ ಹೊಸ ಕಾಪಿ ಆಗುತ್ತೆ ಏರ್ ಹೋಗುತ್ತೆ ಪ್ರಚಾರ ನಿಮ್ಮಲ್ಲಿಗೆ
ಮಾಮ್ ಹಿಂಗೆ ಏರ್ ಲಾಕ್ ಮಾಡಕ್ ಗೊತ್ತಿಲ್ಲ. ಆ ಕಡೆ ಗೇರ್ ಬರೋಲ್ಲ. ಡೋರ್ ಹಾಕ್ಬಿಡು, ಡೋರ್ ಹಾಕ್ಬಿಡು. ಹಾಂ ಅದೊಂದು 37 ಟೂಲ್ಸ್ ಹೊಡಿಕಾಕ್ಬಿಡು. ಒದ್ದದ್ದು ತಿಳ್ಕೊಬೇಕಾ? ಹ್ಞೂ ಸ್ಟಾರ್ಟ್ ಇವರು ಫಸ್ಟ್ ಟೈಮ್ ಇವಾಗ ಹಾಲು ಮಿಷಿನ್ ತಂದು ಇದು ಮಾಡಬೇಕಾ? ಹಾಂ ಹೊಸ್ದಾಗಿ ಹಾಕಿರ್ತೀರ ಯಾಕೆ ಹಾಲು ಹಾಕಿ ಹೊಡೆದಾಗ ಬೈರ ಐಟಮ್ ಹಾಂ ಹಾಲು ಮಿಷಿನನ್ನು